ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಅಂಡರ್ ರೈಟಿಂಗಲ್ಲಿ 5 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್ SCPಗೆ ಯಾವುದೋ ಓಲ್ ಅಂಡರ್ ರೈಟಿಂಗು ಮತ್ತು ಪಾರ್ಷಲ್ ಅಂಡರ್ ರೈಟಿಂಗ್ನ ಸಾಲ್ವ್ ಮಾಡಿಕೊಟ್ಟಿದ್ದೆ 3 ಪ್ರಾಬ್ಲಮ್ಮು. ಅದೇ ಥರ ಬರುತ್ತೆ, ಕಂಪಲ್ಸರಿ ನೀಟಾಗಿ ನೋಡ್ಕೊಳ್ಳಿ. ಈಗ ಫಾರ್ಮ್ ಅಂಡರ್ ರೈಟಿಂಗ್ ಅಂತ ಬರುತ್ತೆ, ನಿಮಗೆ 15 ಮಾರ್ಕ್ಸಿಗೆ ಕೇಳ್ತಾರೆ ಫಾರ್ SCP ಸಿಲಬಸ್. ಇದು ನಿಮ್ಮ CBCS ಪೇಪರಲ್ಲೇ ತಾಂಡಿದ್ದೀನಿ ನಾನು ಪ್ರಾಬ್ಲಮ್ಮು. ನೀವು ಯಾಕೆಂದರೆ SCP ಸಿಲಬಸ್ಸಲ್ಲಿ ಮಾಡಿ ಅಂತ ಹೇಳಿದ್ರಿ, ನಾನು ಅದಕ್ಕೆ ಪ್ರೀವಿಯಸ್ ಇಯರ್ CBCS ಕ್ವಶನ್ ಪೇಪರ್ ಪ್ರಾಬ್ಲಮ್ಮೇ ತಗೊಂಡಿದ್ದೀನಿ. ಇದು 2015 ಕ್ವಶನ್ ಪೇಪರ್ ಪ್ರಾಬ್ಲಮ್ಮು. ಅದರಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ 1ನಲ್ಲಿ ಬರುತ್ತೆ. ಇದು ಕಾರ್ಪೊರೇಟ್ ಅಕೌಂಟು 2 ಥರ ಬರುತ್ತೆ, ಅದು 4th ಸೆಮ್ಮಿ ನಿಮಗೆ ಬರುತ್ತೆ, ಅದೆಲ್ಲ ಬೇಡ ಇವಾಗ. ಈಗ ನಿಮಗೆ ಫಾರ್ಮ್ ಅಂಡರ್ ರೈಟಿಂಗಲ್ಲಿ 15 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ, ಅದನ್ನು ಇವಾಗ ನೋಡೋಣ. ಈಗ ಪ್ರಾಬ್ಲಮ್ನ ಬನ್ನಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತಿದ್ದೀನಿ. ಎ ಕಂಪನಿ ಇಶ್ಯೂಡ್ 30,000 ಶೇರ್ಸ್ ಆಫ್ ₹10 ಈಚ್. ಎ ಕಂಪನಿ ಅಂತಕ್ಕಂಥದ್ದು 30,000 ಶೇರ್ಸ್ನ ಇಶ್ಯೂ ಮಾಡಿದೆ. ₹10 ಪ್ರಕಾರ ಒಂದು ಶೇರಿನ ಬೆಲೆ ₹10 ಈಚ್. ದಿ ಶೇರ್ಸ್ ವರ್ ಅಂಡರ್ ರಿಟರ್ನ್ ವಾಸ್ ಆಸ್ ಫಾಲೋಸ್. ಈ ಶೇರ್ಸ್ನ ಅಂಡರ್ ರಿಟರ್ನ್ ಮಾಡ್ತಕ್ಕಂಥವ್ರು X, Y ಆ್ಯಂಡ್ ದೆನ್ Z. X ಅಂತಕ್ಕಂಥವನು 18,000 ಮಾಡೋನೆ, Y ಅಂತಕ್ಕಂಥವನು 7,500 ಮಾಡೋನೆ, ಅದೇ ಥರ Z ಅಂತಕ್ಕಂಥವನು 4,500 ಅಂತಕ್ಕಂಥ ಮಾಡೋನೆ. ಈಗ ಇನ್ ಅಡಿಷನ್ ದೇರ್ ವಾಸ್ ಎ ಫಾರ್ಮ್ ಅಂಡರ್ ರೈಟಿಂಗ್ ಆ್ಯಸ್ ಫಾಲೋಸ್. ಫಾರ್ಮ್ ಅಂಡರ್ ರೈಟಿಂಗ್ ಕೊಟ್ಟಿದ್ದಾರೆ ಅವ್ರ ಪ್ರಾಬ್ಲಮಲ್ಲಿ. X 2,400 ಶೇರ್ಸು, Y 900 ಆ್ಯಂಡ್ ದೆನ್ Z 3,000 ಶೇರ್ಸ್. ದ ಟೋಟಲ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಬೈ ದ ಕಂಪನಿ ಎಕ್ಸ್ಕ್ಲೂಡಿಂಗ್ ಫಾರ್ಮ್ ಅಂಡರ್ ರೈಟಿಂಗ್ ಆ್ಯಂಡ್ ಮಾರ್ಕೆಟ್ ಅಪ್ಲಿಕೇಶನ್ಸ್ ವರ್ 4,500 ಶೇರ್ಸ್. ಏನು ಕಂಪ್ನಿ ಟೋಟಲ್ ಅಪ್ಲಿಕೇಶನ್ಸ್ನ ರಿಸೀವ್ಡ್ ಮಾಡಿದೆ, ಅದರಲ್ಲಿ ಫಾರ್ಮ್ ಅಂಡರ್ ರೈಟಿಂಗು ಮತ್ತು ಮಾರ್ಕೆಟ್ ಅಪ್ಲಿಕೇಶನ್ಸು ಬಿಟ್ಟೋಗಿದೆ ಅಂತ ಹೇಳೋರೆ. ಈ 4,500ಅಲ್ಲಿ ಆ ಕಂಪನಿ ರಿಸೀವ್ ಮಾಡಿರ್ತಕ್ಕಂಥ ಶೇರ್ಸ್ನಲ್ಲಿ ಎಕ್ಸ್ಕ್ಲೂಡಿಂಗ್ ಫಾರ್ಮ್ ಅಂಡರ್ ರೈಟಿಂಗ್, ಎಕ್ಸ್ಕ್ಲೂಡಿಂಗ್ ಅಂದರೆ ಬಿಟ್ಟೋಗಿದೆ ಅಂತ, ಬಿಸೈಡ್ಸ್ ಅಂತ ಕೊಡ್ತಾರೆ, ಎಕ್ಸ್ಕ್ಲೂಡಿಂಗ್ ಅಂತ ಕೊಡ್ತಾರೆ, ಎಕ್ಸೆಪ್ಟ್ ಅಂತ ಕೊಡ್ತಾರೆ, ಎಕ್ಸ್ಕ್ಲೂಡಿಂಗ್ ಫಾರ್ಮ್ ಅಂಡರ್ ರೈಟಿಂಗ್ ಆ್ಯಂಡ್ ಮಾರ್ಕೆಟ್ ಅಪ್ಲಿಕೇಶನ್ಸ್ ವರ್ 4,500 ಶೇರ್ಸ್. ಇದನ್ನು ನಾವು ಒಂದು ವರ್ಕಿಂಗ್ ನೋಟ್ ಮುಖಾಂತರ ತೋರಿಸ್ತಾ ಹೋಗ್ತೀನಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮಾರ್ಕೆಟ್ ಅಪ್ಲಿಕೇಶನ್ಸ್ ವರ್ X ₹3,000 shares, Y ₹6,000 shares and Z 1,500 shares. Note: ಫಾರ್ಮ್ ಅಂಡರ್ ರೈಟಿಂಗ್ ಈಸ್ ಟ್ರೀಟೆಡ್ ಆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಇದು ಯಾಕೆಂದರೆ ಸಿಲೆಬಸ್ ಇಲ್ಲ, ಅನ್ಮಾರ್ಕ್ಡ್ ಅಂತ ತಗೋಬೇಡಿ, ಮಾರ್ಕ್ಡ್ ಅಂತಲೇ ತಗೊಳ್ಳಿ. ಆ್ಯಸ್ ಪರ್ ದಿ ಸಿಲೆಬಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಟ್ರೀಟ್ ಮಾಡಿರಿ ಅಂತ ಇರೋದು. ಫಾರ್ಮ್ ಅಂಡರ್ ರೈಟಿಂಗ್ನ ಯಾವತ್ತೇ ಆಗಲಿ ನೀವು ಟ್ರೀಟೆಡ್ ಆಸ್ ಅನ್ಮಾರ್ಕ್ಡ್ ಅಂತ ಮಾಡಬೇಡಿ, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತಲೇ ಟ್ರೀಟ್ ಮಾಡಿರಿ, ಓಕೆನಾ. ಇವಾಗ ಇದಕ್ಕೆ ವರ್ಕಿಂಗ್ ನೋಟ್ ಮಾಡ್ತೀವಿ. ಮುಂಚೆ ಫಸ್ಟು ವರ್ಕಿಂಗ್ ನೋಟ್ ಏನು ತಗೋಬೇಕಂದ್ರೆ, ಇಲ್ಲಿ ಏನಕ್ಕೆ ವರ್ಕಿಂಗ್ ಮಾಡ್ತಾ ಇದ್ದೀನಿ ಅಂದರೆ, ಮುಂಚೆನೇ ಇಲ್ಲಿ ಟೋಟಲ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಬೈ ದ ಕಂಪನಿ ಎಕ್ಸ್ಕ್ಲೂಡಿಂಗ್ ಫಾರ್ಮ್ ಅಂಡರ್ ರೈಟಿಂಗ್ ಆ್ಯಂಡ್ ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂತ ಇರೋದ್ರಿಂದ, ಇವಾಗ ಈ ಥರ ಏನಾದರೂ ಸೆಂಟೆನ್ಸ್ ಬಂತು ಅಂದರೆ ಪ್ರಾಬ್ಲಮಲ್ಲಿ ನೀವು ಫಸ್ಟಿಗೆ ಫಾಲೋ ಮಾಡಬೇಕಾಗಿರೋ ಸ್ಟೆಪ್ ಏನಂದರೆ, ಫಾಲೋ ಮಾಡಬೇಕಾಗಿರ್ತಕ್ಕಂಥ ಸ್ಟೆಪ್ಪು ಮೊದಲಿಗೆ ಇಲ್ಲಿ ವರ್ಕಿಂಗ್ ನೋಟ್ಸ್ ಅಂತ ತಗೊಳ್ಳಿ. ವರ್ಕಿಂಗ್ ನೋಟ್ಸ್ ಅದರಲ್ಲಿ ಫಸ್ಟ್ ಒನ್ನು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್. ನೋಡಿ ಫ್ರೆಂಡ್ಸ್, ಇಲ್ಲೇ ಕೊಟ್ಟಿದ್ದಾರೆ, ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದರೆ ವರ್ 4,500 ಶೇರ್ಸ್. ಟೋಟಲ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಬೈ ದ ಕಂಪನಿ 4,500 ಶೇರ್ಸ್ ಅಂತ ಅವರೇ ಹೇಳಿದ್ದಾರೆ. ಹಾಕೊಳ್ತಾ ಇದ್ದೀನಿ 4,500. ಆ್ಯಂಡ್ ದೆನ್ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ 4,500 ಶೇರ್ಸ್ನಲ್ಲಿ ಎಕ್ಸ್ಕ್ಲೂಡಿಂಗ್ ಅಂದರೆ ಬಿಟ್ಟೋಗೈತಂತೆ ಫಾರ್ಮ್ ಅಂಡರ್ ರೈಟಿಂಗು ಮತ್ತು ಮಾರ್ಕೆಟ್ ಅಪ್ಲಿಕೇಶನ್ಸು. ಅದಕ್ಕೋಸ್ಕರ ಇವಾಗ ಬಿಟ್ಟೋಗಿರೋ ಕಾರಣಕ್ಕೋಸ್ಕರ ಎಕ್ಸ್ಕ್ಲೂಡಿಂಗ್ ಅಂತ ಹೇಳಿರೋ ಪ್ರಕಾರ ಫಾರ್ಮ್ ಅಂಡರ್ ರೈಟಿಂಗ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಫಾರ್ಮ್ ಅಂಡರ್ ರೈಟಿಂಗ್. ಈಗ ಇಲ್ಲಿ ಫಾರ್ಮ್ ಅಂಡರ್ ರೈಟಿಂಗು ಅವರೇ ಕೊಟ್ಟಿದ್ದಾರೆ ನೋಡಿ. ಫಾರ್ಮ್ ಅಂಡರ್ ರೈಟಿಂಗ್ ಅವರೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇನ್ ಅಡಿಷನ್ ದೇರ್ ವಾಸ್ ಫಾರ್ಮ್ ಅಂಡರ್ ರೈಟಿಂಗ್ ಆ್ಯಸ್ ಫಾಲೋಸ್. ಎಕ್ಸ್ ಇಲ್ಲಿ ಬ್ರಾಕೆಟಲ್ಲಿ ಹಾಕ್ಕೊಳ್ಳಿ, ಒಂದೇ ಸರಿ ಟೋಟಲ್ ಮಾಡಿ ಔಟರ್ ಕಲಮ್ಗೆ ಹಾಕೋಣ. 2,400 ಆ್ಯಂಡ್ 2,400, 900 ಆ್ಯಂಡ್ ದೆನ್ 3,000 ಟೋಟಲ್ಲು ಕಟ್ ಮಾಡಿ. ಅವ್ರು ಹೇಳಿರೋ ಪ್ರಕಾರ ಫಾರ್ಮ್ ಅಂಡರ್ ರೈಟಿಂಗ್ನ ಹಾಕೊಂಡಿದ್ದೀನಿ. ಅಲ್ಲಿ ಎಕ್ಸೆಪ್ಟ್ ಅಂತ ಹೇಳ್ಯಾರೆ ಅಥವಾ ಎಕ್ಸ್ಕ್ಲೂಡಿಂಗ್ ಅಂತ ಹೇಳ್ಯಾರೆ, ಅದಕ್ಕೋಸ್ಕರ ಫಾರ್ಮ್ ಅಂಡರ್ ರೈಟಿಂಗ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2,400 + 900 +
3000 ಪ್ಲಸ್ ಅಲ್ಲಿ 6300 ಆಗುತ್ತೆ. 2400 ಪ್ಲಸ್ 900 ಪ್ಲಸ್ 6300 ಆಗುತ್ತೆ. 6300 ಮತ್ತು ಅವ್ರು ಹೇಳಿರೋ ಪ್ರಕಾರ ಮಾರ್ಕೆಟ್ ಅಪ್ಲಿಕೇಶನ್ಸು ಬಿಟ್ಟು ಹೋಗೈತಂತೆ. ಆ್ಯಡ್ ಮಾರ್ಕೆಟ್ ಅಪ್ಲಿಕೇಶನ್ಸ್, ಮಾರ್ಕೆಟ್ ಫಾರ್ಮ್ಸ್ ಅವ್ರು ಹೇಳಿದ್ದಾರೆ ನೋಡಿ ಇಲ್ಲಿ ಪ್ರಾಬ್ಲಮಲ್ಲಿ. ಮಾರ್ಕೆಟ್ ಅಪ್ಲಿಕೇಶನ್ಸ್ ವರ್ತ್ 3000 ಹಾಕೊಳ್ಳೋಣ. 3000 and then 6000 and then 1500. 9000 10500 ಬರುತ್ತೆ. ಇವಾಗ ಇದಕ್ಕೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಈ 4500ಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. 4500 ಪ್ಲಸ್ 6300 ಪ್ಲಸ್ 10500 ಅಲ್ಲಿಗೆ ಯು ವಿಲ್ ಗೆಟ್ 21300. ಇದು ಟೋಟಲ್ ಅಪ್ಲಿಕೇಶನ್ಸ್ ಆಗುತ್ತೆ. ಇವಾಗ ನಮ್ಮ ಟೋಟಲ್ ಅಪ್ಲಿಕೇಶನ್ಸ್ ಆಗುತ್ತೆ. ಟೋಟಲ್ ಅಪ್ಲಿಕೇಶನ್ಸ್ ಇದು ವರ್ಕಿಂಗ್ ನೋಟು. ಇದನ್ನು ಮಾಡಲೇಬೇಕು. ಈ ಥರ ಏನಾದರೂ ಪ್ರಾಬ್ಲಮಲ್ಲಿ ಸೆಂಟೆನ್ಸ್ ಬಂದಿದೆ ಅಂದರೆ ಈ ಸ್ಟೆಪ್ಪು ಮಸ್ಟ್ ಆ್ಯಂಡ್ ಶುಡ್ಡು. ಇದನ್ನು ಫಾಲೋ ಮಾಡಲಿಲ್ಲ ಅಂದರೆ ಎಂಟೈರ್ ಪ್ರಾಬ್ಲಮ್ಮೇ ತಪ್ಪಾಗುತ್ತೆ. ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಫಾರ್ಮ್ಸ್. ಕ್ಯಾಲ್ಕುಲೇಷನ್ ಆಫ್ ಶಾರ್ಟಾಗಿ ಬರಿತೀನಿ, ವಿಡಿಯೋ ಲೆಂತ್ ಆಗುತ್ತೆ. ಅನ್ಮಾರ್ಕ್ಡ್ ಫಾರ್ಮ್ಸ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಈ ಅನ್ಮಾರ್ಕ್ಡ್ ಫಾರ್ಮ್ಸ್ನ ಎರಡು ಥರ, ಈ ಫರ್ಮ್ ಅಂಡ್ ರೇಟಿಂಗ್ ಮಾಡಬೇಕಾದ್ರೆ ಎರಡು ಥರ ಟ್ರೀಟ್ ಮಾಡ್ಬೋದು. ವೆನ್ ಫರ್ಮ್ ಅಂಡ್ ರೇಟಿಂಗ್ ಈಸ್ ಟ್ರೀಟೆಡ್ ಆಸ್ ಅನ್ಮಾರ್ಕ್ಡ್, ವೆನ್ ಫರ್ಮ್ ಅಂಡ್ ರೇಟಿಂಗ್ ಈಸ್ ಟ್ರೀಟೆಡ್ ಆಸ್ ಮಾರ್ಕ್ಡ್ ಅಂತ ಮಾಡ್ಬೋದು. ಅಕಾರ್ಡಿಂಗ್ ಟು ನಿಮ್ಮ ಸಿಲೆಬಸ್ಸಲ್ಲಿ ವೆನ್ ಫರ್ಮ್ ಅಂಡ್ ರೇಟಿಂಗ್ ಈಸ್ ಟ್ರೀಟೆಡ್ ಆಸ್ ಮಾರ್ಕ್ಡ್ ಅಂತಲೇ ಇದೆ. ಅದಕ್ಕೆ ಆ ಥರ ಬಂದಾಗ ಫಾರ್ಮುಲಾ ಟೋಟಲ್ ಅಪ್ಲಿಕೇಶನ್ಸ್ ಮೈನಸ್ ಮಾರ್ಕ್ಡ್ ಫಾರ್ಮ್ಸ್ ಪ್ಲಸ್ ಫರ್ಮ್ ಅಂಡ್ ರೇಟಿಂಗ್. ಓಕೆ, ಟೋಟಲ್ ಅಪ್ಲಿಕೇಶನ್ಸ್ ನಾವಲ್ಲೇ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ 21300. ಆ್ಯಂಡ್ ದೆನ್ ಮಾರ್ಕೆಟ್ ಫಾರ್ಮ್ಸ್ ಇಲ್ಲೇ ಇದೆ. ಮಾರ್ಕೆಟ್ ಫಾರ್ಮ್ಸು 10500 ಆ್ಯಂಡ್ ದೆನ್ ಫರ್ಮ್ ಅಂಡ್ ರೇಟಿಂಗ್ 6300. 21300 ಮೈನಸ್ 10500 minus 6300. You will get 4500 rupees. 4500 ಇದು ನಮ್ಮ ಅನ್ಮಾರ್ಕ್ಡ್ ಫಾರ್ಮ್ಸ್ ಆಗುತ್ತೆ. ಇವಾಗ ಫಾರ್ಮೆಟಿಗೆ ಬರೋಣ. ಫಾರ್ಮೆಟಲ್ಲಿ ಏನೂ ಚೇಂಜಸ್ ಇಲ್ಲ. ಅದೇ ಪಾರ್ಷಲ್ ಅಂಡರ್ ರೈಟಿಂಗು ಮತ್ತು ಓಲ್ ಅಂಡರ್ ರೈಟಿಂಗ್ ಹೇಳ್ಕೊಟ್ಟಿದ್ನಲ್ಲ ಅದೇ ಥರನೇ ಫಾರ್ಮೆಟ್ ಬರುತ್ತೆ. ಇಲ್ಲಿ ಟೋಟಲ್ ನೆಟ್ ಲೈಬಿಲಿಟಿ ಬರುತ್ತಲ್ಲ, ಅಲ್ಲಿ ಎರಡು ಫರ್ಮ್ ಅಂಡರ್ ರೈಟಿಂಗ್ ಮಾಡಿದರೆ ಅದೇ ಫರ್ಮ್ ಅಂಡರ್ ರೈಟಿಂಗು. ಫಾರ್ಮೆಟಲ್ಲಿ ಏನೂ ಚೇಂಜಸ್ ಇಲ್ಲ. ಮೊದಲಿಗೆ ಗ್ರಾಸ್ ಲಯಬಿಲಿಟಿ ಕೊಟ್ಟಿದ್ದಾರೆ ಅವ್ರ ಪ್ರಾಬ್ಲಮಲ್ಲಿ. ಗ್ರಾಸ್ ಲಯಬಿಲಿಟೀಸು ಎಕ್ಸ್ 18000, ವೈ 7500 ಆ್ಯಂಡ್ ದೆನ್ ಝೆಡ್ 4500. ಟೋಟಲ್ 30,000 ಆಗುತ್ತೆ. ಓಕೆ, ಲೆಸ್ ಇವಾಗ ಇದರಲ್ಲಿ ಅನ್ಮಾರ್ಕ್ಡ್ ಫಾರ್ಮ್ಸ್ನ ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಈ 4500 ಅವ್ರ ಗ್ರಾಸ್ ಲಯಬಿಲಿಟಿ ರೇಷಿಯೋ ಪ್ರಕಾರ ಹಂಚೋದು. ಗ್ರಾಸ್ ಲಯಬಿಲಿಟಿ ಯಾವ ಥರ ಕಂಡಿಟ್ಕೊಳೋದಂದರೆ ಇಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ 180 ಇಷ್ಟು 75 ಇಷ್ಟು 45 ಆಗುತ್ತೆ. ಇದನ್ನೆಲ್ಲ ಟೋಟಲ್ ಮಾಡ್ಕೋಬೇಕು. 180 ಪ್ಲಸ್ 75 ಪ್ಲಸ್ 45 ಪ್ಲಸ್ ಟೋಟಲ್ 300 ಆಗುತ್ತೆ. ಈಗ ಇದನ್ನು ಯಾವ ಥರ ಹಂಚೋದಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದೇನಾದರೂ ಬರಲಿಲ್ಲ ಅಂದರೆ ಎಂಟೈರ್ ಪ್ರಾಬ್ಲಮ್ಮೇ ತಪ್ಪಾಗುತ್ತೆ ನಿಮ್ಮದು. 4500 ಇಂಟು 180 ಡಿವೈಡೆಡ್ ಬೈ 300 2700. ನೀವು ಇದನ್ನು ಬೇಕಾದರೆ ಸಿಂಪ್ಲಿಫೈನೂ ಮಾಡ್ಕೋಬೋದು. ನಾನು ಇಷ್ಟೇ ತಗೊಂಡಿದ್ದೀನಿ. 2 ಡಿಜಿಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಇಷ್ಟೇ ತಗೊಂಡಿದ್ದೀನಿ. 2700 ಆ್ಯಂಡ್ 4500 ಇಂಟು 75 ಡಿವೈಡೆಡ್ ಬೈ 300 1125 ಸಿಗುತ್ತೆ. ಅದೇ ಥರ 4500 ಇಂಟು
45 ಡಿವೈಡೆಡ್ ಬೈ 300 ಅಂದರೆ 675 ಬರುತ್ತೆ. ಓಕೆ, ಇವಾಗ ಬ್ಯಾಲೆನ್ಸ್ ಬರುತ್ತೆ. ಬ್ಯಾಲೆನ್ಸ್ 18,000 minus 2,700, you will get 15,300. 7,500 minus 6,375 ಬರುತ್ತೆ. ಅದೇ ಥರ ಇದು 33,825 ಬರುತ್ತೆ. ಇದು 25,500 ಬರುತ್ತೆ. 500. ಓಕೆ, ನೆಕ್ಸ್ಟ್ ಇದರಲ್ಲಿ ಲೆಸ್ ಮಾರ್ಕ್ಡ್ ಫಾರ್ಮ್ಸ್ ಅವರೇ ಹೇಳಿದ್ದಾರೆ ಈ ಕ್ವಶನಲ್ಲಿ ನೋಡಿ. ಬೇಕಾದರೆ ಕ್ವಶನಲ್ಲಿ ಅವರೇ ಹೇಳಿರೋ ಪ್ರಕಾರ ಮಾರ್ಕ್ಡ್ ಫಾರ್ಮ್ಸು 3,000 and then 6,000 and 1,500. ಟೋಟಲ್ 16,800 ಆಗುತ್ತೆ. 10,500 ಬರುತ್ತೆ. ಇದು 10,500 ಬರುತ್ತೆ. ಓಕೆ, ಈಗ ಬ್ಯಾಲೆನ್ಸ್ ಕಂಡು ಹಿಡ್ಕೊಳ್ಳೋಣ. ಬ್ಯಾಲೆನ್ಸ್ 25,500 minus 10,500, you will get 15,000. 3,825 minus 1,500, you will get 2,325 ಬರುತ್ತೆ. 6,375 minus 6,000, you will get 375. 15,300 minus 3,000, 12,300 ಬರುತ್ತೆ. 12,300 ಬರುತ್ತೆ. ಓಕೆ, ಇದು ಬ್ಯಾಲೆನ್ಸ್ ಆಗುತ್ತೆ. ಇದು ಬ್ಯಾಲೆನ್ಸ್ ಅಲ್ಲ ಫ್ರೆಂಡ್ಸ್, ನೆಟ್ ಲಯಬಿಲಿಟಿ. ನೆಟ್ ಲಯಬಿಲಿಟಿ ಬರುತ್ತೆ. ಮತ್ತು ಆ್ಯಡ್ ಫರ್ಮ್ ಅಂಡರ್ ರೈಟಿಂಗ್ ಸಿಂಪಲಾಗಿ ಬರಿತಿದ್ದೀನಿ, ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಅಂತ. ಇಲ್ಲಿ ಅವರೇ ಕೊಟ್ಟಿದ್ದಾರೆ ಫರ್ಮ್ ಅಂಡರ್ ರೈಟಿಂಗು. ಇನ್ ಅಡಿಷನ್ ದೇರ್ ವಾಸ್ ಎ ಫರ್ಮ್ ಅಂಡರ್ ರೈಟಿಂಗ್ ಆ್ಯಸ್ ಫಾಲೋಸ್. ಫರ್ಮ್ ಅಂಡರ್ ರೈಟಿಂಗ್ ಅವರೇ ಕೊಟ್ಟಾರೆ 2,400, 900 and then Z is 3,000. Total 3,000 plus 900 plus and then 2,400 plus 6,300. ಓಕೆ, ಇಲ್ಲಿ ಆ್ಯಡ್ ಮಾಡ್ಕೊಡ್ಬೇಕು ಇದನ್ನು. ಈಗ ನಮಗೆ ಟೋಟಲ್ ಲಯಬಿಲಿಟಿ ಸಿಗುತ್ತೆ. ಟೋಟಲ್ ಲಯಬಿಲಿಟಿ 12,300 plus 2,400 is nothing but 14,700. 375 plus 900, 1,275. 25 plus 3,000 is nothing but 5,325. 15,000 plus 6,300, 21,300. ಇದನ್ನು ನಾವು ನೆಟ್ ಲಯಬಿಲಿಟಿ ಅಂತ ಕರಿತೀವಿ. ಇಷ್ಟು ಪ್ರಾಬ್ಲಮ್ ಕರೆಕ್ಟಾಗಿ ಮಾಡಿದರೆ ಅಂದರೆ ಯು ವಿಲ್ ಗೆಟ್ 15 marks ಫಾರ್ SCP. 15 marks. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.